ಚೈನ್ ಸ್ಪ್ರೇ ಸ್ವಲ್ಪ ಕೈಗೆ ಬಿದ್ದುಬಿಡ್ತು. ಹ್ಯಾಂಡ್ ವಾಶ್ ಆದ್ಮೇಲೆ ಕೂಡ ಕೈ ಸ್ಟಿಕ್ಕಿ ಇತ್ತು. ಚೈನ್ ಮೇಂಟೆನೆನ್ಸ್ ಹೇಗೆ ಮಾಡ್ಬೋದು ನೋಡ್ತಾ ಇರ್ಬೋದು. ಫುಲ್ ಒಳಗಡೆ ಎಲ್ಲ ಗೆಲೀಸ್ ತುಂಬಿಕೊಂಡು ಆಚೆನೂ ಬಂದಿದೆ. ಕೆಳಗಡೆ ಮೇಲೆ 4 ಆಲಂಕಿ ಸ್ಕ್ರೂ ಹೆಡ್ ಇದೆ. ಸ್ಕ್ರೂಸ್ ಬಿಚ್ಕೊಂಡ್ರೆ ಕ್ಯಾಪ್ ಓಪನ್ ಆಗುತ್ತೆ. ಒಂದೊಂದು ಸ್ಕ್ರೂಸು ರಿಮೂವ್ ಮಾಡ್ಕೊಳ್ಳೋಣ. ಆಲಂಕಿ ಕ್ಯಾಪ್ ಓಪನ್ ಆಯಿತು. ನೋಡ್ತಾ ಇರ್ಬೋದು ಯಾವ ರೀತಿ ಗಲೀಜು ತುಂಬಿಕೊಂಡಿದೆ ಅಂತ. ಇದಾದ್ಮೇಲೆ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಗಲೀಜಿರೋ ಕಾರಣ ಪೇಪರಲ್ಲಿ ಯೂಸ್ ಮಾಡಿಬಿಟ್ಟು ಎಷ್ಟೋಗುತ್ತೋ ಅಷ್ಟು ಗಲೀಜು ತೆಗೆಯೋಣ ಅಂತ ತೆಗಿತಾ ಇದ್ದೀನಿ. ಅದಾದಮೇಲೆ ನಾನು WD-40 ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಡೀಸೆಲ್ಲು ಇಲ್ಲ ಚೈನ್ ಕ್ಲೀನರು ಯೂಸ್ ಮಾಡ್ಕೋಬೋದು, ಇಲ್ಲ ಶಾಂಪಿನೂ ಯೂಸ್ ಮಾಡ್ಕೋಬೋದು. ಶೇಕ್ ವೆಲ್ ಬಿಫೋರ್ ಯೂಸ್. ಎಷ್ಟು ಎಲ್ಲ ಕಡೆನೂ ಹಾಕ್ಕೋಬೇಕು. ಅದಾದಮೇಲೆ ಒಂದು ಕ್ಲೋತ್ ತೊಗೊಂಡು ಒರೆಸ್ಕೋಬೇಕು. ಚೈನ್ ಬ್ರಷಲ್ಲಿ ಎಲ್ಲ ತಿಕ್ಕೋತಾ ಇದ್ದೀನಿ, ಎಷ್ಟೋಗುತ್ತೋ ಅಷ್ಟು ಹೋಗಲಿ ಅಂತ. ಶಾಂಪೂ ವಾಟರ್ನಲ್ಲಿ ಮತ್ತೆ ಕ್ಲೀನ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ ಅಂದ್ಕೊಳ್ಳಿ. ಚೈನ್ ಮೇಂಟೆನೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಈ ರಸ್ಟ್ ಪ್ರಿವೆಂಟ್ ಆಗುತ್ತೆ. ಅದಾದಮೇಲೆ ಚೈನ್ ಲೈಫು ಚೆನ್ನಾಗಿ ಬರುತ್ತೆ. ಒಂದು 20,000 ಓಡೋದು 35ವರೆಗೂ ಓಡುತ್ತೆ ನೀಟಾಗಿ ಮೇಂಟೈನ್ ಮಾಡಿದ್ರೆ. ಆಮೇಲೆ ನಾಯ್ಸ್ ಆಗಿರ್ಬೋದು ಎಲ್ಲ ಪ್ರಿವೆಂಟ್ ಮಾಡುತ್ತೆ. ಅದಾದಮೇಲೆ ಫೈನಲ್ ಚೈನ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಒಂದೇ ಟೈಮ್ ಸ್ಪ್ರೇ ಮಾಡಿದ್ರೆ ಸಾಕು, ಓವರ್ಲ್ಯಾಪ್ ಮಾಡೋ ಅವಶ್ಯಕತೆ ಇಲ್ಲ.